ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ಉತ್ಖನನ ಮುಂದುವರೆದಿದೆ. ರೆತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಬಂಪರ್ ಗಿಫ್ಟ್ ನೀಡಲಾಗಿದೆ. 30x40 ಅಳತೆಯ ನಿವೇಶನ ನೀಡಲು ಪಂಚಾಯಿತಿ ಒಪ್ಪಿಗೆ. ಲಕ್ಕುಂಡಿಯ ಮಾರುತಿ ನಗರದಲ್ಲಿ ನಿವೇಶನ ನೀಡಲು ನಿರ್ಧರಿಸಲಾಗಿದೆ. ಮನೆ ಕಟ್ಟಲು ಶಾಸಕ ಸಚಿವರಿಗೆ ಮನವಿ ಮಾಡಲು ಸಿದ್ಧತೆ ಮಾಡಲಾಗಿದೆ. ನಿಧಿ ನೀಡಿ ಪ್ರಾಮಾಣಿಕತೆ ಮೆರೆದಿತ್ತು ರೆತ್ತಿ ಕುಟುಂಬ, ಹೀಗಾಗಿ ಅವರಿಗೆ ಸನ್ಮಾನವನ್ನ ಮಾಡಲಾಗಿದೆ. ನಿಧಿ ನೀಡಿದ್ದ ಬಾಲಕ ಪ್ರಜ್ವಲ್ಗೆ ನೌಕರಿ ನೀಡುವ ಪ್ರಸ್ತಾಪ ಮಾಡಲಾಗಿದೆ. ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳಲ್ಲಿ ಫೋಟೋ ಇರಿಸುವ ಚಿಂತನೆಯನ್ನು ನಡೆಸಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ರೆತ್ತಿ ಕುಟುಂಬ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ ಉತ್ಖನನ ಮುಂದುವರೆದಿದೆ. ರೆತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಬಂಪರ್ ಗಿಫ್ಟ್ ನೀಡಲಾಗಿದೆ. ಸಿಕ್ಕಂತ ನಿಧಿಯನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಕೊಟ್ಟಂತಹ ರೆತ್ತಿ ಕುಟುಂಬಕ್ಕೆ ಸರಿಯಾದ ಸ್ಪಂದನೆ ಸಿಗುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡಿತ್ತು. ಈ ಮಧ್ಯೆ ಲಕ್ಕುಂಡಿಯ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆದು ಅವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಜನವರಿ 26ಕ್ಕೇನು ಸರ್ಕಾರ ವಿಶೇಷವಾದಂತಹ ಬಂಪರ್ ಬಹುಮಾನ ಕೊಡುತ್ತೆ ಅಂಥೇಳಿ ಘೋಷಣೆ ಮಾಡಿತ್ತು. ಅದಕ್ಕೂ ಮುಂಚೆನೇ ಗ್ರಾಮ ಪಂಚಾಯಿತಿ ಈಗ ಬಂಪರ್ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಸರ್ಕಾರಿ ಕೆಲಸವನ್ನು ಕೊಡೋದರ ಜೊತೆಗೆ ಸೈಟನ್ನು ಕೊಡುವಂಥ ಭರವಸೆಯನ್ನು ಕೂಡ ಗ್ರಾಮ ಸಭೆಯಲ್ಲಿ ನೀಡಲಾಗಿದೆ. ಜೊತೆಗೆ ಅವರಿಗೆ ಶಾಲನ್ನು ಹೊದಿಸುವ ಮೂಲಕ, ಬಟ್ಟೆಯನ್ನು ನೀಡುವ ಮೂಲಕ ಗೌರವವನ್ನು ಕೂಡ ಕೊಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ರೆತ್ತಿ ಕುಟುಂಬದ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಸ್ವಲ್ಪ ದಿವಸದ ಹಿಂದೆ ಸ್ವಲ್ಪ ಆತಂಕ ಇತ್ತು, ಭಯ ಇತ್ತು, ಯಾರು ಬಂದಿಲ್ಲ ಅಂಥೇಳಿ, ಈಗ ಹೆಂಗೆ ಅನ್ಸಾಗಿದೆ? ಖುಷಿ ಆಗ್ತದೆ. ಇದೆಲ್ಲ ಖುಷಿ ಆಗ್ತದೆ. ಜಲ ಹಿಡಿದು ಮನೆ ಹಾಕಿನೂ ನಾನು ಬರಸಿ ನಾನು ನೌಕರಿದು ಬರಸಿ ನಾನು ನೌಕರಿನೂ ಕೊಡ್ತೇನೆ ಅಂತಾರೆ. ಎಲ್ಲ ನಿಮ್ಮ ಪತ್ರನೂ ಕೊಟ್ಟರೆ ಏನರ ಲೇಖಿ ಕೊಡ್ಬೇಕಂತಿತ್ತು ನಿಮ್ಮ ಬೇಡಿಕೆ? ನಾನು ಮನೇದು ನಾನು. ಈಗ ಏನು ಹೇಳ್ತೀವಿ ಪ್ರಜ್ವಲ್, ನಿನಗೆ ಹೆಂಗೆ ಅನಿಸ್ತದೆ? ನಿನಗೂ ಬೇಜಾರಿತ್ತು ಅವತ್ತು ಮಾತಾಡ್ಕೊತ ಹೇಳಾಗಿತ್ತಿದ್ದಿ, ಏನು ಪತ್ರ ಕೊಟ್ಟಿಲ್ಲ, ಏನು ಆಕೈತಿ ಏನಂತ ಹೇಳಿ. ಈಗ ಹೆಂಗೆ ಅನ್ಸಾಗಿದೆ? ಖುಷಿ ಅನ್ಸೈತಿ. ಅವರೆಲ್ಲ ಪತ್ರ ಕೊಡಲಿ, ಎಲ್ಲ ಖುಷಿ ಅನ್ಸೈತಿ. ನಮಗೂ ಖುಷಿ ಆಗೈತೆ ರೀ. ಆಕೆಗೆ ಮತ್ತು ಮನೆ ಕಟ್ಟಕ್ಕನ್ನ ನಿಂತಿದ್ದೀರಿ ಅವು, ಅದ್ರ ಸಲುವಾಗಿ ಇದು ಒಟ್ಟು ಆ ಥರ ಕೊಡ್ತೀವಿ, ನೀವು ಕಟ್ಟಿಸೇ ಕೊಡ್ತೀವಮ್ಮ, ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು ಗುರು ಹಿರಿಯರು. ನೀವಾಗೆ ಈಗ ಮೌಖಿಕವಾಗಿ ಏನು ಶಾಸಕರು ಹೇಳಿದ್ರು ಅದ್ರ ಪ್ರಕಾರ ಸಭೆ ನಡೆಸಿದ್ರಿ, ಏನೇನು ನಿರ್ಣಯಗಳನ್ನು ತೊಗೊಂಡಿರಿ? ನಾನು ಪ್ರಪ್ರಥಮವಾಗಿ ಆತನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆತ ಸನ್ನತ್ತಾದರೂ ಸದ್ಯಕ್ಕೆ ಆತಗೆ ಅಭಿನಂದನೆ ಸಲ್ಲಿಸಬೇಕು. ಇದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಮಟ್ಟನೂ ಈ ಒಂದು ನಮ್ಮ ಗ್ರಾಮದ ಕೀರ್ತಿ ಪತಾಕೆ ಹಾರೈತಿ. ಅದಕ್ಕೆ ಪ್ರಪ್ರಥಮವಾಗಿ ನಾನು ಟಿ ವಿ ಮಾಧ್ಯಮಕ್ಕೆ ಸುವರ್ಣ ನ್ಯೂಸ್ ಚಾನಲ್ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷ ಗ್ರಾಮ ಸಭೆಯೊಳಗನ್ನು ಕಾನೂನಾತ್ಮಕವಾಗಿ ವಿಶೇಷ ಗ್ರಾಮ ಸಭೆಯನ್ನು ಕರೆದು ಇವತ್ತು ಆತನಿಗೆ 30-40 ಅಳತೆಯ ಒಂದು ಸೈಟನ್ನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ, ನಮ್ಮ ಗ್ರಾಮದ ಪ್ರಜ್ವಲ್ ಮತ್ತು ಅವ್ರ ತಾಯಿಯವರಿಗೆ ನಾವು ಇವತ್ತು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿ ಅವರಿಗೆ ಆ ಸೈಟಿನ ಒಂದು ನಂಬರ್ಗಳನ್ನು ಹಾಕಿ ಅವ್ರಿಗೆ ನಾವು ಕೊಟ್ಟಿದ್ವಿ ಸಾಹೇಬ್ರು ಇವತ್ತು. ಸರ್, ಇನ್ನೊಂದು ಫೋಟೋ ವಿಷಯನೂ ಪ್ರಸ್ತಾಪ ಮಾಡಿದ್ರಿ. ಎಲ್ಲ ಗ್ರಾಮದ ಸ್ಕೂಲ್ಗಳಲ್ಲೂ ಪ್ರಜ್ವಲ್ನ ಫೋಟೋ, ಏನು ಸರ್ ಅದ ವಿಷಯ? ಆತನಿಗೆ ಎಷ್ಟು ನಿಧಿ ಎಷ್ಟನೇ ತಾರೀಕಿಗೆ ಸಿಕ್ತು ಅಂತಕ್ಕಂಥದ್ದನ್ನು ತೆಳಗೆ ಬರೆದು ಅಲ್ಲಿ ಫೋಟೋ ಹಾಕಿದ್ರೆ ಮಕ್ಕಳಿಗೆ ಒಳ್ಳೇದಾಗ್ತೈತಿ, ಒಳ್ಳೆ ಭಾವನೆಗಳು ಬರ್ತೈತಿ ಅನ್ನತಕ್ಕಂಥ ವಿಷಯ ಇಟ್ಕೊಂಡು ಅದನ್ನು ನಾನಿವತ್ತು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಸಾಹೇಬ್. ಆತನ ಒಳ್ಳೆ ವಿದ್ಯಾಭ್ಯಾಸಕ್ಕೂ ನಾವು ಸಹಕಾರವನ್ನು ಮಾಡ್ತೀವಿ. ಆತೇನಾದ್ರು ಮುಂದೆ ಆತನ ಬುದ್ಧಿಮಟ್ಟಕ್ಕೆ ಏನು ನೌಕರಿ ಬರ್ತೈತಿ ಅದು ಬಂತಂದ್ರೆ ಸರಿ, ಇಲ್ಲಪ್ಪ ಅಂತಂದ್ರೆ ಆತನ ವಯಸ್ಸಿಗೆ ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಳಗನ ಆತಗೆ ಯೋಗ್ಯವಾಗಿರ್ತಕ್ಕಂಥ ಕೆಲಸ ಕೊಡಬೇಕಂತಕ್ಕಂಥದ್ದು ನಾನು ಪ್ರಸ್ತಾಪ ಮಾಡಿದ್ದೀನಿ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.